ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್, ವಿನಾಯಕ್ ಅಂತ ಕರ್ನಾಟಕ ನ್ಯೂಸ್ ಬೀಟ್ ಇಂದ ಸರ್ ಮಾತಾಡ್ತಿರೋದು. ಹೇಳಿ ಬಾ. ಸರ್, ಈ ವಿಧಾನ ಪರಿಷತ್ ಎಲೆಕ್ಷನ್ ನಲ್ಲಿ ಕ್ರಾಸ್ ವೋಟಿಂಗ್ ಆಗಿದೆಯಲ್ಲ, ಅದ್ರ ಬಗ್ಗೆ ಒಂದು ಮಾಹಿತಿ ಬೇಕಿತ್ತು, ಅದಕ್ಕೆ ಮಾಹಿತಿ ಎಲ್ಲ ಬಂದಿದೆಯಲ್ಲಪ್ಪ. ಅಲ್ಲ ಸರ್, ಇದು ಕ್ರಾಸ್ ವೋಟಿಂಗ್ ಮಾಡಿದಾರಲ್ಲ, ಅದು ಯಾರು ಕ್ರಾಸ್ ವೋಟಿಂಗ್ ಮಾಡಿದಾರೆ ಅನ್ನೋದಕ್ಕೆ ಪತ್ತೆ ಹಚ್ಚಕ್ ಆಗುತ್ತೆ ಸರ್? ಅದು ಕಷ್ಟದ ಕೆಲಸ, ಓಕೆ, ಟಫ್ ಜಾಬ್. ಯಾಕಂದ್ರೆ ಇಟ್ಸ್ ಎ ಸೀಕ್ರೆಟ್ ಬ್ಯಾಲೆಟ್ ಅಲ್ಲ. ಹೌದು, ರಾಜ್ಯಸಭಾ ತರ ಓಪನ್ ಬ್ಯಾಲೆಟ್ ಹೌದು ಸರ್. ಅಲ್ಲ ಇದು. ಅದಕ್ಕೆ ಎಲೆಕ್ಷನ್ ಕಮಿಷನ್ ಅವರು ಇದಕ್ಕೆ ಒಂದು ಓಪನ್ ಬ್ಯಾಲೆಟ್ ಮಾಡ್ಬೇಕು. ರಾಜ್ಯಸಭೆಗೆ ಮಾಡಿದ್ಮೇಲೆ ಇದಕ್ಕೆ ಓಪನ್ ಮಾಡಬಹುದು, ಇದಕ್ಕೊಂದು ಮಾಡಬಹುದಾಗಿತ್ತು. ರಾಜ್ಯಸಭೆಗೆ ಹೆಂಗಿದ್ರು ಕೂಡ ತೋರ್ಸಾಕ್ಬೇಕು ಓಟನ್ನ. ಹೌದು ಸರ್, ಹೌದೌದು. ಈಗ ಕೌನ್ಸಿಲ್ ಎಲೆಕ್ಷನ್ ಕಮಿಷನ್ ಅವ್ರು ಯಾಕೆ ಮಾಡ್ಲಿಲ್ಲ? ಅದಕ್ಕೆ ಅಗತ್ಯ ಇರುವಂತ ಅಮೆಂಡ್ಮೆಂಟ್ ಅನ್ನ ತಗೊಂಡ್ ಮಾಡ್ಬೋದಾಗಿತ್ತಲ್ಲ, ಹೌದು ಸರ್, ಅಲ್ವಾ? ಹೌದು ಸರ್. ಈಗ ಬಿಜೆಪಿ ಅವ್ರಿಗೆ ಏನ್ ಮಾರಲ್ ರೈಟ್ ಇದೆ? ಅವ್ರ ಕೇಂದ್ರ ಸರ್ಕಾರಕ್ಕೆ ಕೇಳಲಿಕ್ಕೆ ಅವ್ರಿಗೆ ಏನ್ ಮಾರಲ್ ರೈಟ್ ಇದೆ? ಬಿಜೆಪಿ ಅವರಿಗೆ ಎಲ್ಲಾ ರಾಜ್ಯಗಳಲ್ಲಿ ಮನಸ್ಸಿಗೆ ಬಂದಂಗೆ ಎಲ್ಲಾ ಪಾರ್ಟಿಗಳನ್ನು ಹೊಡೆದು, ಹೌದೋ ಇಲ್ಲ? ಹೌದು ಸರ್, ಕರೆಕ್ಟ್. ಎಲ್ಲಾ ಪಾರ್ಟಿಗಳಲ್ಲಿರೋ ರಾಜ್ಯಸಭಾ ಮೆಂಬರ್ಗಳನ್ನ, ಪಾಪ ಟಿಎಂಸಿ ಇರೋ ಶಾಸಕರುಗಳನ್ನ, ಲೋಕಸಭಾ ಸದಸ್ಯಗಳನ್ನೇ ಒಂದು ಪಾರ್ಟಿ ಇದ್ ಮಾಡ್ಬಿಟ್ರು. ಡೋಂಟ್ ಹ್ಯಾವ್ ಎನಿ ಮಾರಲ್ ರೈಟ್ ಅಲ್ವಾ? ಇವನ್ ಪೊಲಿಟಿಕಲ್ ರೈಟ್ ಆಲ್ಸೋ. ಅದೇ ಸರ್. ಈಗ ಸರಿ, ಕ್ರಾಸ್ ವೋಟಿಂಗ್ ಮಾಡಿದರ ಬಗ್ಗೆ ಈಗ ಮಹಾರಾಷ್ಟ್ರದಲ್ಲೂ ಅದೇ ಮಾಡ್ತಿದ್ದಾರೆ, ಉತ್ತರ ಪ್ರದೇಶಕ್ಕೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹೌದು. ಏನಾಗಿದ್ರೆ ಡೆಮಾಕ್ರಸಿನಲ್ಲಿ ವಿರೋಧ ಪಕ್ಷ ಇರೋದೇ ಬೇಡವಾ? ವಿರೋಧ ಪಕ್ಷಕ್ಕೆ ಇದ್ರೆ ಅದು ಸ್ಟ್ರೆಂತ್ ಆಗ್ಬೇಕಲ್ವಾ? ಡೆಮಾಕ್ರಸಿನಲ್ಲಿ ಇರ್ಬೇಕಲ್ವಾ? ದೇಶದಿಂದ ಪ್ರಜಾಪ್ರಭುತ್ವ ಗಟ್ಟಿ ವ್ಯವಸ್ಥೆ ಆಗಬೇಕಾದ್ರೆ ಇರ್ಬೇಕಲ್ವಾ? ಸರ್, ಇನ್ನೊಂದೇನಂದ್ರೆ, ಈಗ ಬಿಜೆಪಿ ಅವರು ಕ್ರಾಸ್ ವೋಟಿಂಗ್ ಯಾರು ಮಾಡಿದ್ರೆ ಅನ್ನೋದನ್ನ ತಿಳ್ಕೊಳಕ್ಕೆ ಒಂದು ನಿಯೋಗವನ್ನ ರಚನೆ ಮಾಡಿದ್ದಾರೆ ಸಿಟಿ ರವಿ ನೇತೃತ್ವದಲ್ಲಿ. ಇದು ಎಷ್ಟು ಮಟ್ಟಿಗೆ ಸರಿ ಹಾಗೆ ಸಾಧ್ಯನಾ ಸರ್ ಅಂತ? ಅವ್ರ ಪಕ್ಷದಕ್ಕೆ ಸಂಬಂಧಪಟ್ಟಿದ್ದಪ್ಪ, ನಾನು ಏನ್ ಕಾಮೆಂಟ್ಸ್ ಇಲ್ಲ. ಅಲ್ಲಲ್ಲ, ಈಗ ಪ್ರಾಕ್ಟಿಕಲಿ ನೋಡೋದಾದ್ರೆ ಅದು ಯಾರು ಮಾಡಿದ್ರೆ ಅಂತ ತಿಳ್ಕೊಳಕ್ಕೆ ಅಸಾಧ್ಯ. ಬಟ್ ಯಾವ ರೀತಿಯಲ್ಲಿ ಇವರು ನಿಯೋಗ ರಚನೆ ಮಾಡಿದ್ರು ಅನ್ನೋದು ಸರ್ ಪ್ರಶ್ನೆ ಬರುತ್ತಲ್ಲ, ಅದಕ್ಕೆ ನಮಗ್ ಗೊತ್ತಿಲ್ಲ. ಇಂಟರ್ನಲ್ ಅಫೇರ್ಸ್ ಅವ್ರ ಪಾರ್ಟಿಯವರು ತಿಳ್ಕೊಳಕ್ ಒಂದು ಇದಿರುತ್ತಲ್ಲ, ಅವ್ರಿಗೆ ಹಾಕಿರೋ ಹೆಚ್ಚು ಕಡಿಮೆ ಆದಾಗ ಒಂದು ಪೊಲಿಟಿಕಲ್ ಪಾರ್ಟೀಸ್ ನಲ್ಲಿ ಸಾಮಾನ್ಯವಾಗಿ ಇವೆಲ್ಲ ಒಂದು ಪದ್ಧತಿ ಮಾಡ್ತಾರೆ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಲಿ ಈ ತರ ಹೆಚ್ಚು ಕಡಿಮೆಗಳಾದಾಗ ಅದನ್ನ ಇದೇನು ಹೊಸದೇನಲ್ಲ. ಅವ್ರಿಗೇನಾದ್ರೂ ಅಮಿತ್ ಶಾ ಅವ್ರೇನಾದ್ರೂ ಮಾಹಿತಿ ಕೊಟ್ಟಿರ್ಬೋದು ಏನೋ, ಅವ್ರ ಹೋಮ್ ಮಿನಿಸ್ಟ್ರು. ಒಳ್ಳೆ ನೀಡಲ್ ಆಫ್ ಸಸ್ಪಿಷನ್ ಅಲ್ಲಿ ಹೋಗ್ಬೇಕಷ್ಟೇ. ಏನ್ ಹೇಳಿ, ಅವ್ರ ಫೋನ್ ನಂಬರ್ಗಳು ಯಾರಿಂದ ಬಂದಿದೆ, 2-3 ದಿವಸದ ಅಲ್ವೇ? ಫೋನ್ ವೆರಿಫಿಕೇಶನ್ ಆಫ್ ದರ್ ಕಾಂಟ್ಯಾಕ್ಟ್ಸ್, ಕಮ್ಯುನಿಕೇಶನ್. ಬಟ್ ಯಾರು ಅವ್ರಿಗೇನು ಯಾರಿಗೇನು ಬಲವಂತಾನೂ ಇಲ್ಲ, ಯಾರಿಗೇನು ಆಮಿಷನೂ ಮಾಡಿಲ್ಲ ಕಾಂಗ್ರೆಸ್ ಅವ್ರಿಗೆ. ಆಸಕ್ತಿ ತಗೊಂಡ್ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಸರ್ ಏನಾದ್ರು ಸಂಪರ್ಕ ಮಾಡಿದ್ರ ಸರ್, ಈಗ ವೋಟ್ ಹಾಕಿ ಅಂತ? ಸಂಪರ್ಕ ಮಾಡಿಲ್ಲ. ಜನರಲ್ ಆಗಿ ಪ್ಲೀಡ್ ಮಾಡಿದ್ದಾರೆ ನೋಡಿ ಇವ್ರೆ. ಈಗ ಅಭ್ಯರ್ಥಿಗಳಾದವರು ಜನರಲ್ ಆಗಿ ಪ್ಲೀಡ್ ಮಾಡ್ತಾರೆ, ನೀವು ಮತದಾರನೇ ವೋಟ್ ಕೇಳ್ಬೇಕಲ್ಲ. ಹೌದು. ಈಗ ಕಂಟೆಸ್ಟೆಡ್ ಕ್ಯಾಂಡಿಡೇಟ್ಸ್ ಈಗ ಅಸೆಂಬ್ಲಿಗೆ ಯಾರು ನಿಂತ್ಕೋತಾರೆ, ಯಾವ್ದೋ ಊರಲ್ಲಿ ವಿರೋಧ ಇದೆ ಅಂತ ಅಂದ್ಬಿಟ್ಟು ಮುಂದಕ್ಕೆ ಕೊಟ್ಟೋಗ್ತಾರ? ಇಲ್ಲ ಸರ್. ಹಾಗೇನೆ ಇಲ್ಲಿ ಎಲ್ಲಾ ಮತದಾರರು ಯಾರು? MLA-ಗಳು ಅಲ್ವಾ? ಹೌದು. ಸೊ ಹಾಗಾಗಿ MLA-ಗಳೇ ಮತದಾರರಾಗಿರೋದ್ರಿಂದ ಯಾರು ವಿಧಾನ ಪರಿಷತ್ ಸ್ಪರ್ಧೆ ಮಾಡಿರ್ತಾರೆ ಕೇಳ್ತಾರೆ, ದಯವಿಟ್ಟು ಸಹಾಯ ಮಾಡಿ, ವೋಟ್ ಮಾಡಿ ನಮ್ಗೆ ಅಂತ ಆತರ ಜನರನ್ನ ಕೇಳಿರ್ತಾರೆ ಎಲ್ಲರಿಗೂ. ಸರ್, ಒಂದಿಷ್ಟು ಆರೋಪಗಳು ಮಾಡ್ತಾ ಇರೋದು ಬಿಜೆಪಿ ಜೆಡಿಎಸ್ ನಮ್ಮ ಶಾಸಕರಿಗೆ ಮುಂದೆ ಬಾರಿ ಟಿಕೆಟ್ ಕೊಡ್ತೀವಿ ಅಂತ ಆಮಿಷ ಡಿಸ್ಟರ್ಬ್ ಆಗಿ ಅವ್ರ ಹಂಗ್ ಮಾತಾಡ್ತಿದ್ದಾರೆ ಅಷ್ಟೇನೆ ಅಲ್ವಾ? ಅವರಿಗೆ ಡಿಸ್ಟರ್ಬ್ ಆಗಿದೆ, ಆತಂಕ ಆಗಿದೆ. ಹಾಗಾಗಿ ಅವರು ಆ ಮುಜುಗರನ್ನ ತಪ್ಪಿಸ್ಕೊಳ್ಳಕ್ಕೆ ಕಾಂಗ್ರೆಸ್ ಬ್ಲೇಮ್ ಮಾಡ್ತಾ ಇದ್ದಾರೆ ಅವರು. ಅಲ್ವಾ? ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.